ಓಹೋ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಏನಪ್ಪ ಅಂತಂದರೆ ಇವತ್ತಿನೊಂದು ವಿಡಿಯೋದಲ್ಲಿ iQOO 12 ಮತ್ತು OnePlus 12ನ ಬಗ್ಗೆ ರಿವ್ಯೂನ ತೊಗೊಂಬಂದಿನಿ. ಏನಂತಂದರೆ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿ ನೋಡಿದಾಗ ಯಾವ ಒಂದು ಫೋನ್ ಬೆಸ್ಟ್ ಅನ್ನೋದನ್ನು ಎರಡು ಫೋನ್ನ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನಿಮಗೆ ಆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ರಲ್ಲಿ ಏನು ಅನಿಸುತ್ತೋ ಮತ್ತು ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದಾಗ ಈ ಒಂದು ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನನಗೆ ಅಂತೂ ಈ ಒಂದು ಎರಡು ಫೋನ್ಗಳಲ್ಲಿ ಸಖತ್ ಕನ್ಫ್ಯೂಸ್ ಆಗ್ತಾ ಇದೆ, ಯಾವ ಒಂದು ಫೋನ್ ಬೆಸ್ಟು ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ನೀವು ಏನಾದರೂ 100% ಕ್ಲಾರಿಟಿ ಆಗಿತ್ತು ಅಂತಂದರೆ ನೀವು ಯಾವ ಫೋನ್ ಬೆಸ್ಟ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ಬನ್ನಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓವರಾಲ್ ಆಗಿ ಎರಡು ಫೋನ್ನ ಬಗ್ಗೆ ನಾವು ಹೇಳಬೇಕಪ್ಪ ಅಂತಂದರೆ ಲುಕ್ಕಲ್ಲಿ ನಾವು ಡಿಸೈನಲ್ಲಿ ನೋಡ್ಕೊಂಡಾಗ ಎರಡರಲ್ಲೂ ಕೂಡ ನೋಡ್ಕೊಂಡಾಗ ಒಂದು ಫಂಚುವಲ್ ಡಿಸ್ಪ್ಲೇ ಜೊತೆಗೆ ಒಂದು ಕರ್ವ್ಡ್ ಡಿಸ್ಪ್ಲೇ ನೋಡಕ್ಕೆ ಸಿಗ್ತಾ ಇದೆ. ಮತ್ತು ಅಷ್ಟಲ್ಲದೆ ಒಂದು ಬ್ಯಾಕ್ ಸೈಡ್ ನೋಡ್ಕೊಂಡಾಗ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಎರಡರಲ್ಲೂ ಕೂಡ ನೋಡಕ್ಕೆ ಸಿಗ್ತಾ ಇದೆ. ಅಷ್ಟೇ ಜೊತೆಗೆ ಒಂದು ಗ್ಲಾಸ್ ಬ್ಯಾಕ್ನು ಸಹ ನಾವು ನೋಡ್ಕೋಬೋದು. ಜೊತೆಗೆ ಇಲ್ಲಿ ಕರ್ವ್ಡ್ ಡಿಸ್ಪ್ಲೇ ನಮಗೆ ನೋಡ್ತಾ ಇರೋದ್ರಿಂದ ಒಂದು ನಿಜವಾಗ್ಲೂ ಫೋನ್ ಪ್ರೀಮಿಯಂ ಲುಕ್ನ ತೊಗೊಂಬರುತ್ತೆ. ಅದರಲ್ಲೂ ಕೂಡ iQOO ಅಂತೂ ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಸಖತ್ ಪ್ರೀಮಿಯಂ ಅಂತ ಅನಿಸುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಫೋನ್ಗಳಲ್ಲಿ ಬಾಟಮ್ ಮತ್ತು ಟಾಪ್ ನೋಡ್ಕೊಂಡಾಗ ಒಂದು ಸ್ಪೀಕರ್ ಮತ್ತು ಒಂದು ಸಿಮ್ ಟ್ರೇ ಕೂಡ ನೋಡ್ಕೋಬೋದು, ಮತ್ತು ಒಂದು ಟೈಪ್ ಸಿ ಚಾರ್ಜರ್ ಕೂಡ ನೋಡ್ಕೋಬೋದು, ಮತ್ತು ಒಂದು ಮೈಕ್ ಸಹ ನೋಡ್ಕೋಬೋದು. ಇನ್ನು ಟಾಪ್ ಸೈಡಲ್ಲಿ ನೋಡ್ಕೊಂಡ್ರಪ್ಪ ಅಂದರೆ ಮತ್ತು ಒಂದು ನಾಯ್ಸ್ ಕ್ಯಾಲ್ಕುಲೇಷನ್ ಕೂಡ ಸಿಗ್ತಾ ಇದೆ, ಮತ್ತು ಒಂದು ಸೆಕೆಂಡರಿ ನೋಡ್ಕೋಬೋದು. ಇನ್ನು ರೈಟ್ ಸೈಡ್ ಬಂದರೆ ಒಂದು ವ್ಯಾಲ್ಯೂ ಮೇಕರ್ ಕೀಸ್ ಮತ್ತು ಒಂದು ಪವರ್ ಆನ್ ಬಟನ್ ಕೂಡ ನೋಡ್ಕೋಬೋದು. ಇನ್ನು ಈ ಫೋನ್ನ ಲೆಫ್ಟ್ ಸೈಡ್ ನೋಡ್ಕೊಂಡ್ರಪ್ಪ ಅಂತಂದರೆ ಯಾವುದೇ ರೀತಿ ಕೀಸ್ ಕೊಟ್ಟಿಲ್ಲ. ಸೊ OnePlus-ಅಲ್ಲಿ ಮಾತ್ರ ನಮಗೆ ಈ ವೈಬ್ರೇಷನ್ ಮೂಡ್ ಮತ್ತು ಒಂದು ಸೈಲೆಂಟ್ ಮೂಡ್, ಆನ್ ಮೂಡ್ ಈ ರೀತಿ ನಮಗೆ ಕೊಟ್ಟಿರ್ತಾರೆ. ಮೂಡ್ನ ಸೆಟ್ ಮಾಡೋದಕ್ಕೆ ಒಂದು ಬಟನ್ನ ಕೊಟ್ಟಿದ್ದಾರೆ, ಅದು OnePlus-ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ. iQOO-ದಲ್ಲಿ ಇದೇ ರೀತಿ ಯಾವ ಬಟನ್ಸ್ನು ಕೂಡ ಕೊಟ್ಟಿಲ್ಲ. ಇದು ಐಫೋನ್ಸಲ್ಲಿ ಮಾತ್ರ ಯೂಸ್ ಮಾಡ್ತಾಯಿದ್ರು, ಇದು ಈಗ OnePlus-ದವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನಮಗೆ OnePlus-ಅಲ್ಲಿ ನೀವು ಫ್ರೇಮೆಲ್ಲ ನೋಡ್ಕೊಂಡಾಗ ನಮಗೆ ಮೆಟಲ್ ಫ್ರೇಮ್ನ ನೋಡೋಕ್ಕೆ ಸಿಗ್ತದೆ, ಮತ್ತು iQOO-ದಲ್ಲೂ ಕೂಡ ಸೇಮ್ ಮೆಟಲ್ ಫ್ರೇಮ್ನ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಇನ್ನು ಪ್ರೊಸೆಸರ್ ವಿಚಾರಕ್ಕೆ ಬರೋಣ. Qualcomm Snapdragon 8 Gen ಪ್ರೊಸೆಸರ್ ಇದೇ ಮೊದಲು ಫಸ್ಟ್ ಟೈಮ್ ನಮ್ಮ ಒಂದು iQOO ಮೊಬೈಲಲ್ಲಿ ನೋಡೋಕ್ಕೆ ಸಿಗ್ತದೆ. ಬಟ್ ಈಗ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಫೋನ್ ನೆಕ್ಸ್ಟ್ ನಮಗೆ ಬರ್ತಾ ನೋಡಬೇಕಪ್ಪ ಅಂತಂದರೆ OnePlus 12ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದನ್ನು ಬಿಟ್ರಪ್ಪ ಅಂತಂದರೆ ನೆಕ್ಸ್ಟು ಈ ಪ್ರೊಸೆಸರ್ Xiaomi ಅವರು ಕೂಡ ತೊಗೊಂಬರ್ತಾ ಇದ್ದಾರೆ. ಆ ಒಂದು ಫೋನಲ್ಲಿ ಈ ಒಂದು ಪ್ರೊಸೆಸರ್ ನೋಡೋಕ್ಕೆ ಸಿಗ್ತದೆ, ಬಟ್ ಅದು ಇನ್ನೂ ಲಾಂಚ್ ಆಗೋದು ಇನ್ನೂ ಕೂಡ ತುಂಬ ಲೇಟ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟು ನಮ್ಮ iQOO ತೊಗೊಂಬಂದಿದ್ದಾರೆ. ಅದು 50,000ಕ್ಕೆ ಈ ಫೋನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡಿಸ್ಪ್ಲೇ ವಿಚಾರಕ್ಕೆ ಬರೋಣ. ಎರಡರಲ್ಲೂ ಕೂಡ ಸೇಮ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರಪ್ಪ ಅಂತಂದರೆ ಇಲ್ಲಿ iQOO-ದಲ್ಲಿ 6.7 ಇಂಚಸ್ನ AMOLED ಡಿಸ್ಪ್ಲೇನ ನೋಡ್ತಾ ಇದ್ದೀವಿ. ಅದು 144 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. OnePlus-ಅಲ್ಲಿ ಡಿಸ್ಪ್ಲೇ ನೋಡ್ಕೋಬೇಕಪ್ಪ ಅಂತಂದರೆ 6.8 ಇಂಚಸ್ನ ನಾವು AMOLED ಡಿಸ್ಪ್ಲೇನ ನೋಡ್ತಾ ಇದ್ದೀವಿ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಎರಡರಲ್ಲೂ ಕೂಡ ಒಂದು AMOLED ಡಿಸ್ಪ್ಲೇ ಕೊಡ್ತಾ ಇರೋದ್ರಿಂದ ಒಂದು ವಿವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗುತ್ತೆ, ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಕೂಡ ಅಂತ ಹೇಳ್ಬೋದು, ಮತ್ತು ಟಚ್ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಸಖತ್ತಾಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋಣ, ರ್ಯಾಮ್ ಮತ್ತು ಸ್ಟೋರೇಜ್ನ ನೋಡ್ಕೊಳ್ಳೋಣ. ಇಲ್ಲಿ iQOO-ದಲ್ಲಿ ನೋಡ್ಕೊಂಡ್ರಪ್ಪ ಅಂತಂದರೆ 16 GB ರ್ಯಾಮ್, FDDR5X ರ್ಯಾಮ್ ಸಿಗ್ತಾ ಇದೆ, ಮತ್ತು 256 ಇಂಟರ್ನಲ್ ಸ್ಟೋರೇಜ್ ಜೊತೆಗೆ UFS 4.0 ಕೂಡ ಇದ್ರೊಳಗೆ ನಾವು ನೋಡ್ಕೋಬೋದು. ಸೇಮ್ OnePlus-ಅಲ್ಲಿ ಕೂಡ ಇದೇ ಸ್ಟೋರೇಜ್ನ ನಾವು ನೋಡ್ಕೋಬಹುದು. ನೆಕ್ಸ್ಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಕ್ಯಾಮ್ರಾದಲ್ಲಿ ಕೂಡ ಎರಡು ಫೋನಲ್ಲಿ ಕೂಡ ನೋಡುವ ಸೇಮ್ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಫಸ್ಟ್ ಕ್ಯಾಮ್ರಾ ಬಂದುಬಿಟ್ಟು 50+50+64 MP, ಇದು iQOO-ದಲ್ಲಿ ಕೊಟ್ಟರೆ 50+48+64 MP ಒಂದು OnePlus 12ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಎರಡು ಫೋನ್ಗಳನ್ನ ನಾವು ಕಂಪೇರ್ ಮಾಡಿ ನೋಡ್ಕೊಂಡಾಗ ಒಂದು ಯಾವ ಫೋನ್ ಬೆಸ್ಟು, ಯಾವ ಫೋನ್ ಕ್ಯಾಮ್ರಾದಲ್ಲಿ ಬೆಸ್ಟ್ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ಮೇನ್ ಇಲ್ಲಿ ಕ್ಯಾಮ್ರಾ ಸೆಂಟ್ರಿಕ್ ನೋಡ್ಕೊಂಡ್ರೆ iQOO-ದವರು ಬೆಸ್ಟ್ ಅಂತ ಹೇಳ್ಬೋದು. OnePlus-ದವರು ಕೂಡ ಏನು ಕಡಿಮೆ ಇಲ್ಲ, ಇವರು ಕೂಡ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ನೆಕ್ಸ್ಟ್ ನಾವೇನಾದರೂ ನೋಡಬೇಕು ಅಂತಂದರೆ iQOO ಬಿಟ್ಟು ಅದು OnePlus 12 ಕಡೆಯಿಂದ ಮಾತ್ರ ಸಾಧ್ಯ. ಮತ್ತು ಬಿಟ್ರಪ್ಪ ಅಂತಂದರೆ Samsung S23 ಬಿಟ್ಟು ಇವಾಗ 24 Ultra ಬರ್ತಾ ಇದೆ. ಸೊ ನೀವು ಅದರಲ್ಲೇ ನೋಡ್ಕೋಬಹುದು. ನೆಕ್ಸ್ಟ್ ಇನ್ನು ಯಾವುದೇ ಫೋನ್ಸಲ್ಲಿ ಕ್ಯಾಮ್ರಾನ ಅಷ್ಟೊಂದು ನಮಗೆ ಲೈಕ್ ಅನ್ನಿಸ್ಲಿಲ್ಲ. ಸೊ ನೆಕ್ಸ್ಟ್ ಬರೋಣ, ಇನ್ನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. iQOO 12ಅಲ್ಲಿ ನಮಗೆ ಫ್ರಂಟ್ ಕ್ಯಾಮ್ರಾ 16 MP ನೋಡಕ್ಕೆ ಸಿಗ್ತಾ ಇದೆ. ಇದು ಒಂದು ಕೂಡ ನಮಗೆ 16ಕ್ಕಿಂತ ಇನ್ನೂ ಒಂದು 16 MP ಕೊಟ್ಟು ಅಟ್ಲೀಸ್ಟ್ ಒಂದು 32 MP ಕೊಟ್ಟಿದ್ರು ಕೂಡ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು. ಬಟ್ ಒಂದು ಲೆವೆಲಿಗೆ ಓಕೆ ಅನ್ಬೋದು. ಇನ್ನು OnePlus 12ಅಲ್ಲಿ 32 MP ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಬಟ್ ವಿಡಿಯೋ ಕ್ವಾಲಿಟಿ ಬಂದ್ರಪ್ಪ ಅಂತಂದರೆ ಈ ಒಂದು iQOO 12ಅಲ್ಲಿ ನಮಗೆ ಫುಲ್ HD ಒಳಗೆ 60 FPS ಒಳಗೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನು 4K ಒಳಗೆ ಬಂದ್ರಪ್ಪ ಅಂದರೆ 30 FPS ಒಳಗೆ ಮಾತ್ರ ನಮಗೆ ರೆಕಾರ್ಡ್ ಮಾಡ್ಕೊಡ್ಬೋದು. ಸೊ ಇಲ್ಲಿ 60 FPS ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು. ಬಟ್ ಇನ್ನು 8K ಒಳಗೂ ಕೂಡ ರೆಕಾರ್ಡ್ ಮಾಡ್ಕೋಬೋದು, ಅದು 24 FPS
FPS ಒಳಗೆ ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. ಸೊ ಇನ್ನು OnePlus ಅಲ್ಲೂ ಕೂಡ ಅಷ್ಟೇ ಸೇಮ್ ಇರುತ್ತೆ. ಸೊ 8K ಕೂಡ ರೆಕಾರ್ಡ್ ಮಾಡ್ಕೋಬಹುದು, ಅದು 24 FPS ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. 4K ಸಹ ಅಷ್ಟೇ, ಮತ್ತೆ ಫುಲ್ HD ಎರಡು ಕೂಡ ಸೇಮ್ ಕೊಟ್ಟವ್ರೆ. ಇಲ್ಲಿ 30 FPS ಒಳಗೆ ಮಾತ್ರ ರೆಕಾರ್ಡ್ ಕೊಟ್ಟವ್ರೆ. ಇಲ್ಲಿ ಫುಲ್ HD ಒಳಗಾದ್ರೂ ಅಟ್ಲೀಸ್ಟ್ ಒಂದು 60 FPS ಆದ್ರೂ ಕೊಟ್ಟಿದ್ದಾರೆ. ಸೊ ಇಲ್ಲಿ 30 FPS ಮಾತ್ರ ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಈ ಕ್ಯಾಮ್ರಾದಲ್ಲಿ ಒಂಚೂರು ಅಪ್ಡೇಟ್ ಮಾಡಬೇಕಾಗಿತ್ತು OnePlus ದವರು. ಸ್ವಲ್ಪ ಇದರಲ್ಲಿ ಓಕೆ ಅನ್ಬೋದು, ಬಟ್ ಬಂತು ಅಂತಂದರೆ ಅವ್ರ ಮಾರ್ಕೆಟಲ್ಲಿ ನೋಡೋಣ ಕ್ಯಾಮ್ರಾ ಯಾವ ರೀತಿ ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಐಕ್ಯೂದವರಂತೂ ಸಖತ್ತಾಗಿ ಕ್ಯಾಮ್ರಾ ಮಾಡಿದಾರೆ ಅಂತ ಹೇಳ್ಬೋದು. ಸ್ಯಾಮ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ ಐಕ್ಯೂದಲ್ಲಿ ಬೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋಣ, ಎರಡೂ ಕೂಡ OS ನೋಡ್ಕೊಂಡ್ರಪ್ಪ ಅಂದರೆ ಔಟ್ ಆಫ್ ದ ಬಾಕ್ಸ್ Android 14 OS ಇದ್ರಗಳೇ ನೋಡ್ಕೋತಾ ಇದ್ದೀವಿ. ಇನ್ನು OnePlus ಅಲ್ಲಿ Oxygen OS ನೋಡೋಕೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದ್ರಪ್ಪ ಅಂತಂದರೆ ಎರಡರಲ್ಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಹೇಳ್ಬೋದು. ಐಕ್ಯೂದಲ್ಲಿ ಬಂದ್ರೆ 5000 mAh ಬ್ಯಾಟ್ರಿನ ನಮ್ಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು 120 ವ್ಯಾಟ್ನ ಪವರ್ಫುಲ್ ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇನ್ನು OnePlus ಅಲ್ಲಿ ಬಂದ್ರಪ್ಪ ಅಂತಂದರೆ 5000 mAh ಬ್ಯಾಟ್ರಿ ಕೊಡ್ತಾ ಇದ್ದು 100 ವ್ಯಾಟ್ನ ಪವರ್ಫುಲ್ ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ಅಂತ ಕೂಡ ಹೇಳ್ಬೋದು. ಇದು ಕೂಡ ಒಂದು ಬಾಕ್ಸ್ ಸಮೇತ ನಮಗೆ ಸಿಗ್ತಾ ಇದೆ. ಇನ್ನು ಎರಡರಲ್ಲೂ ಕೂಡ ಸೆಕ್ಯೂರಿಟಿ ಫ್ಯಾಚಪ್ ನೋಡ್ಕೊಂಡಾಗ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ನ ನಮಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು ಅಂತಂತೂ ಬೆಂಚ್ ಮಾರ್ಕ್ ನಾವು ಐಕ್ಯೂಡಲ್ಲಿ ನೋಡ್ಕೊಂಡಾಗ 20 ಲಕ್ಷದವರೆಗೂ ಕೂಡ ನಮಗೆ ಸ್ಕೋರ್ ನೋಡ್ತಾ ಇದ್ದೀವಿ. ಇದೊಂದು ಬೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು. ಇದು ಕೂಡ ಇಷ್ಟು ಹೈಯೆಸ್ಟ್ ಸ್ಕೋರ್ ಯಾವ ಫೋನಲ್ಲೂ ಕೂಡ ಬಂದಿಲ್ಲ. ಈ ಐಕ್ಯೂದಲ್ಲಿ ಕೊಡ್ತಾ ಇರೋದ್ರಿಂದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತೂ ಕೂಡ ಕರಿಬೋದು. ಇನ್ನು OnePlus ಅವ್ರು ಕೂಡ ಕಾದ್ ನೋಡೋಣ ನೆಕ್ಸ್ಟ್ ಯಾವ ರೀತಿ ಎಲ್ಲ ಈ ಒಂದು ಸ್ಕೋರ್ ಬರುತ್ತೆ ಏನು ಅಂತ, ಆಮೇಲೆ ಕಾದ್ ನೋಡೋಣ ಅಂತೆ. ಲಾಂಚ್ ಆಗಲಿ ಇನ್ನೂ ಕೂಡ ಒಂದು ಮಂತ್ ಇದೆ ಈ ಫೋನ್ ಲಾಂಚ್ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಕೂಡ ಈ ಒಂದು ಫೋನ್ನ ಕಂಪೇರ್ ಮಾಡಿ ನೋಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೂಡ ಮಾಡಿ. ಸೊ ಇಷ್ಟು ಇವತ್ತಿನ ಕಂಪ್ಯಾರಿಸನ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.